ದಿಬ್ಬ ಹತ್ತಿ ಹೋಗ್ಬೇಕ. ಏ ಬಸಪ್ಪ, ಏ ಬಸಪ್ಪ, ಯಾಕೆ ಬೇಕಾ ಬಾ ಬೇ. ನಾ ಎಲ್ಲಿ ದಿಬ್ಬ ಹತ್ತಿ ಬರ್ಲೆ ತಮ್ಮ, ನೀನ ಒಂದಿಟ್ಟು ಕೆಳಗಿಳಿದು ಬಾ. ಇಲ್ಲಡ ಎಲ್ಲ ಕಡೆ ಸಗಣಿ ಐತಿ, ಜಾರಿ ಬಿದ್ನಿ ಅಂದ್ರ ಮತ್ತ ಭಾಳ ವಜ್ಜ ಐತಪ್ಪ. ಅದಕ್ಕೆ ನೀನ ಒಂದಿಟ್ಟು ಬಾರ ತಮ್ಮ. ಅದ್ರಾಗ ಎಲ್ಲ ಎಮ್ಮಿನೂ ಇಲ್ಲೇ ಕಟ್ಟಿದಿ, ಎಲ್ಲ ಉಚ್ಚಿನೂ ಇಲ್ಲೇ, ಸಗಣಿನೂ ಇಲ್ಲೇ. ಜಾರಿದ್ ಬಂದ್ರ ಹೊಡತೈತಪ್ಪ ನನಗ. ಇಳಿದು ಬಾರ ತಮ್ಮ ಒಂದಿಟ್ಟು. ಹಾಂ ಬಂದ್ ತಡಿ, ಬಂದ್ ಅಲ್ಲೇರ ಬಂದೆ. ಏನು ಮಾಡ್ತೀವ ಮತ್ತು ಏನು ಮಾಡೋಕ್ಕಾಗಿಲ್ಲ. ಒಕ್ಕಲ್ತನ ಮಾಡ್ರೆ ಬಾಳೆವು ಏನು ಮಾಡ್ಬೇಕು. ನಮ್ಮ ಮನ್ಯಾಗ ದಂದಾಕೆದವು ಹಿತ್ಲೈತಿ, ಬೇಕಾದಂಗೆ ಹೆಂಗೆ ಕಟ್ಟಿ ನಾವು ನೆಳ್ಳಿಗೆ ಎಮ್ಮಿ ಆಕಳ ಕಟ್ತೀವಿ ಅನ್ನೋಕೆ ನಮ್ಮ ಮನ್ಯಾಗ ಜಾಗಿಲ್ಲ. ನಾವು ಏನಾಗ ಇದ್ದಾರಲ್ಲ ಮತ್ತೊಂದಲ್ಲ, ಅದಕ್ಕೆ ಇಲ್ಲೇ ಹೊರಗೆ ಕಟ್ತೀನಿ ಯಾವಾಗಲೂ. ಇಲ್ಲೇ ಗಟ್ರಕ್ಕೆ ಹರಿದೋಕ್ಕವು ಹರಿ ಮಾಡಿವೆ. ಹೇಳು ನೀ ಏನವ ಯಾಕ ನಮ್ಮ ಮನೆಯವ್ರಿಗೂ ಬಂದ್ಬಿಟ್ಟಿಯಲ್ಲ. ಯಾರ್ಯಾರ ಬಾಣ್ತಿ ಮನೆಗೆ ತುಪ್ಪ ಬೇಕು ಅಂತ ಏನಾರ ಕೇಳಕ್ಕೆ ಬಂದೇನು? ಮತ್ತು ಏನು ನಿನ್ನ ಮಗಳಿಗೆ ಏನಾರ ಕಳ್ಸಕ್ಕೆ ಬೇಕಾ? ಅಯ್ಯ ಇಲ್ಲಪ್ಪ ತಮ್ಮ, ಅದಕ್ಕೆ ಬರಲಿಲ್ಲ ನಾನು. ಅವ ನಮ್ಮ ಗೌಡದಾನಲ್ಲ ಗುದ್ನಪ್ಪ, ಅವನ ಹೆಂಡತಿಗೆ ಇವತ್ತು ಮುಂಜಾನೆ ಹೆರಿಗೆ ಆತ. ಮುಂಜಾನೆ ಅಂದ್ರೇನು ಈಗ ಒಂದು ತಾಸು ಆತು ನೋಡು. ಹೆರಿಗೆ ಆತ, ಹಡದ್ಲಾಕಿ ಗಂಡು ಕೂಸಿಗೆ. ಬಾ 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 ಭಾರಿ ಆತು ಬಿಡು. ಮೊದಲೇ ಇಂತಿಂದ ಒಂದು ಹೆಣ್ಣು ಮಗು ಇರ್ಬೇಕಲ್ಲ ಅವಂಗ. ಒಂದು ಹೆಣ್ಣು ಐತಿ, ಮತ್ತದು ಹಡಿಯತ್ಲಿಗೇನ ಸತ್ತೋದ್ಲ. ಆಕೆ ಹಿಡಿದು 6 ತಿಂಗಳಿಗೆ ಮದುವೆ ಆದ್ನ. ಮತ್ತೀಗ 1 ವರ್ಷ 70 ಆತೀಗ. ಅದು ಒಂದು ಇದ್ದಿತ್ತೀಗ 1-2 ವರ್ಷದ ಮ್ಯಾಗ ಇದ್ದಿತ್ತು ಅದು ಹುಡುಗಿ. ಅದು ಘನ ಮಂಡೆ ಅಂದ್ರೆ ಘನ ಮಂಡೈತಿ, ಯವ ಅಂತ ಅಳತ್ತಂತ. ಏನಿಲ್ಲ, ಮತ್ತವರು ಹಡಿಯಾಕ ಅಲ್ಲಿ ಕಳಿಸಿಲ್ಲ, ತವ್ರ ಮನ್ಯಾಗ ಇಲ್ಲೇ ಇಟ್ಕೊಂಡಾಳಾಕಿ. ಯಾರು ಅವ್ರ ಅತ್ತಿ. ಅದಕ್ಕೆ ಮತ್ತು ಏನಂದ್ರೆ ನೀನು ಹಾಲಕ್ಕಕ್ಕೆ ಅಲ್ಲಿಗೆ ಹೋಗಿರ್ತಿಯಲ್ಲ, ನೀನು ಮತ್ತು ಹಾಲಕ್ಕಂತಂದು ಪ್ಯಾಟಿಗೆ ಅದಕ್ಕೆ ಇದಕ್ಕೆ ಅಂತ ಹೋಗತ್ತಾ. ನೀನು ಸಂತಿ ಪ್ಯಾಟಿ ಅಂತ ಹೋದ್ರೆ ಮತ್ತು ಅವ ಸಿಗ್ತಾನೇನ ಅವ್ರ ಅಣ್ಣ. ಸಿಕ್ನ ಅಂದ್ರೆ ಮತ್ತೆ ಹೇಳ್ತೀನ ಅಂತಂದು ನಾನು ಹೇಳಕ್ಕೆ ಬಂದೆ. ಹಿಂಗಂತಂದು ವಿಷಯ ಮುಟ್ಸಿದ್ರೆ ಬಂದು ಕರ್ಕೊಂಡು ಹೋಗ್ತಾರ. ಪಾಪ ಹುಡುಗಿದು ಪರಿಸ್ಥಿತಿ ನೋಡೋಕ್ಕಾಗೋಲ್ದ ಯಪ್ಪ ಬಸಪ್ಪ. ಅದಕ್ಕೆ ಅಯ್ಯ ಗನ ಹಾಕನಾಕತ್ತ ಬಿಡ್ಬೇ. ಗೊತ್ತಿದ್ದನು ಯಾಣೆ ಸಂಬಂಧ ಅಂದ್ರೂ ಕೊಟ್ಟು ಕುಂತಾರ. ಏನು ಮಾಡ್ಬೇಕು, ಇಡೀ ಊರಿಂದ ಊರಿಗೇನ ವಾಯಿನಾಗಿರೋರು ಅವರು. ಯಾರನ್ನಾರ ಊರಾಗ ಬಂದು ಕೇಳಿದ್ರ ಹಿಂಗೆ ಅಂತಂದು ಏನ್ರಿ ಹೇಳ್ತಿದ್ಯಾ? ಯಾರನ್ನೂ ಕೇಳೂ ಇಲ್ಲ, ಏನೂ ಇಲ್ಲ. ಇವನಲ್ಲ ಹೆಣ್ಣುಗೊಂಡು ಕೊಡ್ಸವ ರಾಚಪ್ಪ, ಅವ ಮಾಡಿದ್ದಿದ್ದೆ ಎಲ್ಲ ಗದ್ಲ. ನಾನು ಇವತ್ತು ಹೋಗೋದಿಲ್ಲ ಬೇ, ನಂಗೆ ಒಂದಿಟ್ಟು ಮೈಯಾಗ ಸುಖ ಇಲ್ಲಾರ್ದಂಗೆ ಆಗೈತಾ, ಅದಕ್ಕೆ ನಾ ಇವತ್ತು ಹೋಗೋದಿಲ್ಲ. ಅಯ್ಯ ಹೌದಾ? ಅಯ್ಯಯ್ಯ ಇದೇನು ಮಾಡೋದ ಯಪ್ಪ, ಇದೇನು ಬಂತಲ್ಲ. ನೋಡವ, ಮತ್ತು ಬೇರೆ ಯಾರಿಗಾರ ಹೇಳ್ತೀನಿ ನೋಡು. ನನಗಂಕ್ರು ಮತ್ತು ಕರೆನ ಮೈಯಾಗ ಸುಖ ಇಲ್ಲ, ನಾನಂತ್ರ ಎಲ್ಲೂ ಹೋಗೋದಿಲ್ಲ ಇವತ್ತು. ಮತ್ತೆ ಯಾರಿಗೆ ಹೇಳ್ಬೇಕಾತ ಯಪ್ಪ, ಇದೇನು ಬಂಡ. ಪಾಪ ಹುಡುಗಿ ಪರಿಸ್ಥಿತಿ ನೋಡೋಕ್ಕಾಗಲ್ದ ತಮ್ಮ. ಯಮ್ಮ ಒಂದು ಕೆಲಸ ಮಾಡ್ಬೇಕಾ, ಇದು ಶೇಷಣ್ಣರು ಹೊಕ್ಕಿನಂದ್ರು ನೋಡು. ಒಂದಿಟ್ಟು ಕೆಲಸ ಐತಿ, ಪ್ಯಾಟ್ಯಾಗ ಹೊಂಟಿ ನಾನು ಅಂದರು. ಆಮೇಲೆ ಶೇಷಣ್ಣಗೆ ಆ ಹುಡುಗಿ ಅಣ್ಣನೂ ಪರಿಚಯ ಅದಾನ. ಒಮ್ಮೆ ಮದುವೆಯಾಗ ಇಲ್ಲಿಗೆ ಬಂದು ಕುತ್ಕೊಂಡು ಮಾತಾಡೋದು ಅದು ಇದು ಮಾಡಕತ್ತಿದ್ದು ನಾನು ನೋಡಿ. ನಾನು ಶೇಷಣ್ಣರ ಮನೆಯಾಗಿದ್ದ ಪರಿಚಯನೂ ಐತಿ. ನೀನು ಆಕ ನೋಡಲ್ಲಿ ಯಾರ ಹೆಸರು ತಗೊಂಡ್ವಿ, ಯಾರು ಬಂದ್ರು ನೋಡು. ಬಂದ ನೋಡಲ್ಲಿ ಶೇಷಣ್ಣ. ಅಬ್ಬಾ ನೀ ಏನು ಬೇ ಇಲ್ಲಿ? ಯಾರಿಗೆ ಆತವ ಹೆರಿಗೆ? ತುಪ್ಪಕ್ಕೆ ಬಂದಿಯಾ ಏನು ಬೆಣ್ಣಿಗೆ ಬಂದಿಯಾ? ಅದ ರೀ ನಮ್ಮ ಗುದ್ದಪ್ಪ ಗೌಡದನಲ್ರಿ, ಆತನ ಹೆಂಡತಿದ ಆತ್ರಿ. ಅಂದ್ರೆ ನೀವು ಒಂದಿಟ್ಟು ಬರ್ರಿ, ಇಲ್ಲಿ ನಿಮ್ಮ ಹತ್ರನ ಕೆಲಸ ಐತಿ. ಈ ನಿಮ್ಮನಿಗೆ ಬರ್ಬೇಕಂತ ಅನ್ಕೊಳಕತ್ತಿದ್ದೆ, ನೀವ ಬಂದ್ರಿ ನೋಡ್ರಿ ಶೇಷಣ್ಣಾರ. ಬರ್ರಿ. ಅಂದಂಗೆ ಬಸಪ್ಪ, ನಾ ಇದಕ್ಕೆ ಬಂದೆ ಅಂದ್ರೆ ನನ್ನ ಸೊಸಿದು ಬೈಕಿ ಬುತ್ತಿ ತೊಗೊಂಬರ್ತಾರ ಅವ್ರ ತವ್ರ ಮನೆಯಾರ. ಅದಕ್ಕೆ ನೆಂಟ್ರು ಇಷ್ಟು ಬರ್ತಾರಲ್ಲ, ಒಂದು ಸೇರ್ನಷ್ಟು ಮೊಸರು, 1-2 ಸೇರ್ನಷ್ಟು ಹಾಲು, 1 kg ಬೆಣ್ಣೆ ಇದ್ರೆ ಬೇಕಾಗಿತ್ತು. ಅದಕ್ಕೆ ನಿನ್ನ ಮನೆವರೆಗೂ ಬಂದೆ. ಹೇಳವ ಏನು ಎದಕ್ಕೆ ಕರ್ದಿ ನನ್ನ ಹತ್ರ? ಏನು ಕೆಲಸ ನಿನಗೆ? ಚಲೋ ಆತು ಬಿಡು, ಚಲೋ ಆತು. ಯಾವ ಹುಡುಗ ಏನಾತು? ಏನು ಕೂಸಾತ ಆತಗ? ಗಂಡಾಗೈತಿ ಗಂಡು. ಅದೇನಂದ್ರ ಶೇಷಣ್ಣರ, ಆ ಹುಡುಗಿ ಅಣ್ಣ ಪರಿಚಯ ಅದನಲ್ರಿ ನಿಮಗೆ, ಸೀನಪ್ಪ. ಹಾಂ ಪರಿಚಯ ಅದನಲ್ಲ. ನಾವು ಪ್ಯಾಟಿಗೆ ಇದಕ್ಕೆ ಹೋದ್ರೆ ಸಿಗ್ತಾನ. ಅದ ರೀ, ಅದನ್ನ ಹೇಳಕತ್ತಿದ್ದೆ. ನೀವು ಇವತ್ತು ಹೊಕ್ಕಿನಿ ಅಂದ್ರೆ ನೋಡ್ರಿ ಪ್ಯಾಟ್ಯಾಕ. ಅದಕ್ಕೆ ನಾನು ಮತ್ತೆ ಅದನ್ನ ಹೇಳಕತ್ತಿದ್ದೆ ನಾನು ಅಮ್ಮಗ. ಈಗ ಏನೋ ಹಿಂಗೆ ಅವ್ರ ಅಣ್ಣ ಸಿಕ್ತಂದ್ರೆ ಹಿಂಗೆ ವಿಷಯ ಹೇಳ್ಬೇಕು. ಒಟ್ಟ ಕಳಿಸ್ಕೊಳ್ಳಾಕಿ ಹೆರಿಗೆ ಅಂತನೂ ಕಳಿಸಿಲ್ಲ. ಈಗಾರ ಕರ್ಕೊಂಡು ಹೋಗಿ ಒಂದಿಟ್ಟು ಆರೈಕೆ ಮಾಡ್ತಾರ ನಾ ಹುಡುಗಿನ. ವಿಷಯ ಮುಟ್ಸಂದ್ರೆ ಮುಟ್ಟಿಸೋಲ್ರಂತ ಅವ್ರು ಇಬ್ರು ತಾಯಿ ಮಗನ.
ಅಯ್ಯೋ ಕತಿ ಕರ್ಮ ಅಯ್ಯಯ್ಯೋ ಗನ ಹಾಕನಕ್ಕದವು ಬಿಡ ಯವ್ವ ಗನ ಹಾಕನಕ್ಕದವು ಏನು ಮಾಡ್ತಿದ್ದಿ ನಾತ್ ಬಿಡು ನಾನು ಇವತ್ತು ಹೆಂಗೂ ಹೊಂಟಿನ ನಾಳೆನೂ ಹೋಗ್ತೀನಿ ಮತ್ತು ಹೇಳಿದ್ನಲ್ಲ ನಾನು ಸೊಸಿದು ಬೈಕಿ ಬಿತ್ತಿ ತರ್ತಾರ ಅಂತ ಹೇಳಿ ಅದಕ್ಕೆ ಒಂದಿಟ್ಟು ಎಲ್ಲದಕ್ಕೂ ನಾನು ತಯಾರಿ ಮಾಡಕತ್ತೀನಿ ನಾನು ಒಂದಿಟ್ಟು ಏನೇನೋ ಥರ ಉಪರ ಹೋದ ಹೊಂಟೀನಿ ನಾನು ಆತು ಇವತ್ತು ಇಡತ್ತಿದ್ರು ಹೇಳೇ ಹೇಳ್ತೀನಿ ಕೊನೆಗೆ ಹೇಳಿಲ್ಲ ಅಂದ್ರೆ ಅಲ್ಲೊಂದು ಹೋಟೆಲಕ್ಕೆ ಹಾಲು ಹಾಕ್ತಾನೆ ಗಣಮಗ ಆ ಹೋಟೆಲ್ದಾಗಾರ ಹೇಳಿ ಬರ್ತೀನಿ ಅಂತ ಹೇಳ್ತಾನೆ ಅವ್ರ ಅಣ್ಣಗೆ ಹೇಳಿದ್ನಂದ್ರೆ ಬಂದು ಕರ್ಕೊಂಡು ಹೋಗಲ್ಲಕ್ಕ ಹಾಂ ನಂಗೆ ಪುರ್ಸೊತ್ತಿಲ್ಲ ನಾ ಬರ್ತೀನಿ ಅಂತ ಬಸಪ್ಪ ಬಾರ ನಂಗೆ ಬಡ ಒಂದಿಟ್ಟು ಮೊಸರು ಹಾಲು ಕೊಡ್ಬಾ 1 kg ಬೆಣ್ಣಿನುತ್ತ ಹಂಗೆ ಯಾವತ್ತು ಬರ್ತಾರ್ರಿ ಬೈಕಿ ಬುತ್ತಿ ತೊಗೊಂಡು ಸೋಮವಾರಕ್ಕೆ ಬರ್ತಾರ ಮತ್ತು ಈಗ ನಮ್ಮ ಮನೆಗೆ ನೆಂಟರು ಇಷ್ಟರು ಬಂದಾರ ಮತ್ತು ನಮ್ಮದು ದ್ವಾರದಲ್ಲಿ ಬಳಗ ಅಪ್ಪುಟ್ಟ ಇಲ್ಲ ಮತ್ತೀಗ ಹಾಲು ಇವತ್ತಿಗೆ ಬೇಕು ಅವತ್ತಿಗೆ ನಾನು ಹೇಳ್ತೀನಂತ ಅವ್ರು ತಂದಾಗ ಇನ್ನೂ ಜಾಸ್ತಿನ ಬೇಕು ಈಗ ಮತ್ತು 1 kg ಬೆಣ್ಣೆ ಈಗ ಕೊಡು ನೋಡು ಕಾಸು ಇಟ್ಕೊಂತೀವಿ ಈಗ ಮನ್ಯಾಗ ಮನೆ ಕೊಟ್ಟಿದ್ದೈತಿ ಅದು ದಿನ ಉಪಯೋಗ ಮಾಡ್ತೀವ ಮತ್ತು ಅವತ್ತು ಮತ್ತು ಎಲ್ಲರೂ ಬಂದ್ರಂದ್ರೆ ಬೇಕಲ್ಲ ಮತ್ತು ತಿನ್ನಕ ಉಣ್ಣಕ ಹಾಲು ಮೊಸರು ಬೆಣ್ಣೆ ಇಲ್ಲಂದ್ರೆ ನಡೆಯೋದಿಲ್ಲ ನಮ್ಮ ಮನೇನು ಹಂಗೆ ಕೊಡೋದಿಲ್ಲ ಅಷ್ಟು ಆಗೋದಿಲ್ಲ 1-2 ಆಕಳು ಹಿಂಡ್ತಾವು ಏನು ಸಾಲಲ್ಲ ಅದಕ್ಕೆ ಬಾಬಾ ಕೊಡು ಬಾಬಾ ನಂಗೆ ಗೊತ್ತಾಗುತ್ತೆ ನಾ ಹೇಳ್ತೀನಿ ತಗೋಬೇ ನೀ ತಲೆ ಕೆಶ ಬಿಡಾರ ನೀವು ಹೋಗು ಪಾಪ ಏನರ ಒಂದಿಟ್ಟು ಆರೈಕೆ ಮಾಡಿ ನೋಡು ಹಾಲು ಮೊಸರು ಬೆಣ್ಣೆ ಏನರ ಬೇಕಂದ್ರೆ ತುಪ್ಪ ಬೇಕಂದ್ರೆ ಇಸ್ಕೊಂಡು ಹೋಗಿ ಬಸಪ್ಪಗೆ ಇಲ್ಲಿಲ್ರಿ ಅವ್ರೇನು ತಗೊಂಬ ಅಂತ ಹೇಳಿದ್ರೆ ಅವ್ರ ಮನೆಗೆ ಬೇಕಾದಂಗೆ ಆಕಳ ಎಮ್ಮಿ ಕರ ಎಲ್ಲ ಅದಾವು ಮತ್ತ್ಯಾಕೆ ಬಸಪ್ಪಂದು ಒಯ್ತಾರ ಅವರು ದೊಡ್ಡದೈದು ಕತಿ ನಾ ಹೇಳ್ತೀನಿ ತೋರಿ ಅಂದಂಗೆ ಒಂದಿಟ್ಟು ಮರಿಲಾರ್ದಂಗೆ ಸುದ್ದಿ ಮುಟ್ಟಿಸ್ಬಿಡ್ರಿ ಪುಣ್ಯ ಬರ್ತೈತಿ ನಿಮಗೆ ಆತ ನೀನೇನು ತಲೆ ಕೆಸ್ಕೊಬಿಡ ಮುಟ್ಟಿಸ್ತೀನಿ ಹಾಂ ಮುಟ್ಟಿಸ್ತೀನಿ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಅಂದ್ರೆ ಊರಾಗರ ಯಾರಿಗಾರ ಹೇಳಿ ಕಳಿಸ್ತೀನಿ ಏನು ಹಂಗೇನಾರ ನನಗೆ ಅನಾನುಕೂಲ ಆಯ್ತು ಅಂದ್ರೆ ಊರಾಕ ಸುದ್ದಿ ಮುಟ್ಸೋ ಜವಾಬ್ದಾರಿ ನಂದು ನೀ ತಲೆ ಕೆಸ್ಕೊಬೇಡ ಚಿಂತ್ಬಿಟ್ಟು ಆರಾಮಾಗು ಆತಾ ಆತಾತ್ರಿ ಚಲೋ ಆತ ಹಂಗೆ ಮಾಡ್ರಿ ಹಾಂ ಬರ್ರಿ ಕೊಡ್ತೀನಿ ಬರ್ರಿ ಒಳಗೆ ಬರ್ರಿ ಹಾಂ ನಡಿ ಬಂದೆ ಯಾಕ್ರಿ ಅತ್ತೀರ ಯಾಕೆ ಎಂತ ಬೇಕಾಕತ್ತೀರಲ್ಲ ಗೊತ್ತಿಲ್ಲವ ನಂಗೊಂದಿಷ್ಟು ನೀರು ತಾಂಬೇಡ ಲಕ್ಷ್ಮಿ ಯಾಕೆ ಬೇಕಾ ಏನಾತ ಏನಿಲ್ಲ ಯಾಕ ಎಂತ ಬೇಕಾಕತ್ತಿದ್ಲ ಅತ್ತಿ ಒಂದಿಷ್ಟು ನೀರು ತಗೊಂಬ ಅಂತ ನನ್ನ ಅಂತ ಕೂಗ್ದೆ ನೀವು ಅನ್ಲಿಲ್ಲ ಹೊರಗೆ ಬಂದೇನೆ ಆತ್ ಬಿಡು ನಾನ ತರ್ತೀನಿ ತೋ ಇಲ್ಲಿ ತಡಿ ನಾನ ತರ್ತೀನಿ ಏನಾತ್ ಯಾರು ನೆನ್ಸಕತ್ತಾರ ಏನ್ರಿ ವಿಮಲಾನ ಏನ್ರ ನೆನ್ಸಕತ್ತಾಳ ನೋಡ್ರಿ ಯಾಕಂದ್ರೆ ದಿನದಾಗ ಐತಿ ಕರೆಕ್ಟ್ ಬರ್ತಾನ ನನ್ನ ಅಂತ ಏನ್ರ ಕಾಯಕತ್ತಾಳೆ ಏನಂತೀನಿ ನಾನು ಇರ್ಬೇಕವ ಹಂಗೆ ಇರ್ಬೇಕು ಯಾಕೋ ಎಂಟ ಬಿಕ್ಕಳಿಗೆ ಪಡಾಟವು ಒಂದಿಷ್ಟು ನೀರು ಕುಡಿಯೋ ನೋಡುನು ಇವನ್ನ ಹೋಗಿ ಒಂದಿಟ್ಟು ನೋಡ್ಕೊಂಡು ಬಾರಪ್ಪ ನಿನ್ನ ತಂಗಿನ ಅನ್ಬೇಕು ಒಂದಿಟ್ಟು ಬಂದ ನಾನು ಹ್ಞೂ ರೀ ಬಂದಿದ್ರು ಮತ್ತು ಈಕಿನ ತೋರ್ಸ್ಕೊಂಬರಕ್ಕೆ ಹೋಗ್ರು ಹಿಂಗೆ ಅಂದ್ರಲ್ಲ ನೀವು ನಿರ್ಮಲಿನ ಅದಕ್ಕೆ ಮತ್ತು ಒಂದಿಟ್ಟು ತಡಿ ಇಲ್ಲೇ ತೋರ್ಸಿದ್ರಾಗ ಅರ್ತಿಲ್ಲ ಶಾಣೆಯಿಂದ ದವಾಖಾನ್ಯಾಗ ಮತ್ತು ಪ್ಯಾಟ್ಯಾಗ ಆಕಿ ಮ್ಯಾಗ್ಲ ಮನೆ ಮುಖಕ್ಕನ ಮಗಳು ಶಾಂತವ್ಗೆ ಹಂಗಾಗಿತ್ತಂತ್ರಿ ಅದಕ್ಕೆ ನಾನು ಹೋಗಿ ಕೇಳ್ಕೊಂಬರ್ತೀನಿ ಈಗ 2 ಹಿಡ್ದಾಳಕಿ ನಾನು ಹೋಗಿ ಕೇಳ್ಕೊಂಬರ್ತೀನಿ ಅವ್ರು ಎಲ್ಲಿ ತೋರಿಸಿದ್ರಿ ಏನಂತಂದು ಕೇಳ್ಕೊಂಬಂದ್ಮ್ಯಾಗ ಬೇಕಾರೆ ಹೋಗ್ತೀವಂತ ಹೋಗಿ ತೋರ್ಸ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೋಗಿ ನಿರ್ಮಲಿನ ನಮ್ಮ ಮ್ಯಾಗ್ಲೋಣಿಗೆ ಹೋಗಿ ಬರ್ತೀನಿ ಅಂತ ಈಗ ಹೋದ್ರು ನೋಡ್ರಿ ಅವರು ಹೌದಾನು ಆಟ ಚಲೋ ಬಿಡು ಆಟ ಹಸ ಮಾಡೋಂಟ ಒಂದಿಷ್ಟು ನೀಟ್ಟ ಇದು ಸೀನಣ್ಣವ್ರ ಮನೆ ಅಲ್ರಿ ಹೌದ್ರಿ ಅಣ್ಣಾರ ಇದು ಸೀನಣ್ಣವ್ರ ಮನೇನ ರೀ ಏನಾಗಬೇಕಾಗಿತ್ರಿ ತಾವ್ಯಾರಂತ ಗೊತ್ತಾಗ್ಲಿಲ್ಲ ನನ್ನನ್ನು ಈ ಊರಿಂದ ಒಬ್ರು ಶೇಷಣ್ಣರ್ ಅಂತ ಅದಾರ್ರಿ ನನ್ನ ಮಗಳು ಗಂಡ ಮನೆ ರೀ ಆ ಊರು ಅದ ರೀ ಊರಾಗ ಶೇಷಣ್ಣರ್ ಅಂತ ಅದಾರ್ರಿ ಅವರು ನನಗೆ ಹಿಂಗೆ ಒಂದಿಟ್ಟು ಹೇಳ್ಬಾರಪ್ಪ ಅಂತ ಕಳ್ಸಿದ್ರಿ ಅವ್ರೇನ ಇವತ್ತು ಮತ್ತೆ ಹಾಲು ಹಾಕಕ್ಕೆ ಬರ್ತಾರನಂತ ಕಾದ್ರಂತ್ರಿ ಶೇಷಣ್ಣರು ಬರ್ಲಿಲ್ಲಂತ ಇವ್ರು ಸಿಗ್ಲಿಲ್ಲಂತ ಅದಕ್ಕೆ ನನಗೆ ಹಿಂಗಪ್ಪ ವಿಷಯ ಹಿಂಗ ಹೇಳಿ ಬರ್ತೀನಿ ನೋಡು ಅಂದ್ರಿ ಅದಕ್ಕೆ ನಿಮ್ಮ ಮನೆಯವ್ರಿಗೂ ಹುಡ್ಕೊಂಬಂದೆ ಯಾಕ್ರಿ ಏನ್ರಿ ವಿಷಯ ಏನಿಲ್ರಿ ವಿಮಲಾ ಅಂತ ಅದಾರ ಅಂತಲ್ರಿ ಅವ್ರಿಗೆ ಕೊಟ್ಟಿರಾರ ಅವ್ರಿಗೆ ಹೆರಿಗೇನ ಆಗೈತಂತ್ರಿ ಗಂಡು ಕೂಸು ಆಗೈತಂತ ಅದಕ್ಕೆ ಅವರು ಅತ್ತಿಯರೇನ ಕಳಿಸ್ಲಿಲ್ಲ ಅಂತಲ್ರಿ ಊರಿಗೆ ಹೆರಿಗಿಗಂತಂದು ಅದಕ್ಕೆ ಹೋಗಿ ಕರ್ಕೊಂಬರ್ತೀರೇನ ಅಂತಂದು ಸೂಲ್ಗಿತ್ತೇನ ನಮ್ಮ ಶೇಷಣ್ಣರ್ಗೆ ಹೇಳಿದ್ರಂತ್ರಿ ಶೇಷಣ್ಣರು ನನಗೆ ಹೇಗೆ ಕಳ್ಸ್ಯಾರ್ರಿ ನಾನೀಗ ನಿಮಗೆ ಸುದ್ದಿ ಮುಡ್ಸಕ್ಕೆ ಇಲ್ಲಿವರೆಗೂ ಬಂದಿ ನೋಡ್ರಿ ಎಂಟ ಸುದ್ದಿ ತಂದಿರಿ 3 ಸಂಡೆಲೆ ನಿಮ್ಮ ಬಾಯಿಗೆ ಸಕ್ರೆ ಹಾಕ ನಿಮ್ಮ ಬಾಯಿಗೆ ಬೆಲ್ಲ ಹಾಕ ಪಾಯಸ ಮಾಡ್ರಿ ಏನ್ರಿ ಸಿಹಿ ಕೊಡ್ರಿ ಗಂಡ್ಮಕ್ ಕೊಡ್ರಿ ಬಾರಪ್ಪ ಒಳಗೆ ಬಾರಟಮ್ಮ ಬಾ ಕುಂಡ್ರಿ ಬಾ ಎಂಟ ಸುದ್ದಿ ತಂದೆ ಅಪ್ಪ ನಿನ್ನ ಮಕ್ಳು 100 ಕಾಲು ಚಂದಿರಲಿ ನಿನ್ನ ಮಕ್ಳು ನಿನ್ನ ಕುಟುಂಬ ಚಂದಿರಲಿ ಅಪ್ಪ ಚಂದಿರಲಿ ಹೌದ್ರಿ ನಮ್ಮ ವಿಮಲಾಗ ಗಂಡು ಕೂಸಾತ ಎಂತ ಸುದ್ದಿ ತಂದ್ರಿ ಕರೇನ
ಖರೇನ ರೀ ನಿಮ್ಮ ಆ ಸುದ್ದಿ ಕೇಳ ನಮಗೆ ಎಲ್ಲರಿಗೂ ಭಾಳ ಖುಷಿ ಆಯ್ತು ನೋಡ್ರಿ. ಅದಕ್ಕೆ ಅಂತೀನಿ ಯಾಕಂದ್ರೆ ಮತ್ತೆ ಎಂತ ಬಿಕ್ಕಕತ್ತಾಳ ಇವತ್ತು ಅಂತಂದು. ಪಾಪ ಆ ಹೆಣ್ಣು ಜೀವ ತಾಯಿನ ಎಷ್ಟು ನೆನೆಸಿದ್ದೈತಿ ಇಂಥ ಹೊತ್ನಾಗ. ಅದಕ್ಕೆ ಕಾಣ್ತೈತಿ ನಮ್ಮ ಅತ್ತಿಗೆ ಪಾಪ ಬಿಕ್ಕಳಿಕೆ ಬಂದಿರೋದು. ಆತಾತ್ರಿ, ಚಲೋ ಆತ್ರಿ, ಉಪಕಾರ ಆತು. ಬರ್ರಿ ಒಳ ಬರ್ರಿ, ಚಾಪ ಕುಡಿ ಹೋಗಂತ್ರಿ ಅಂತ. ಇರ್ಲಿ ಕರಿ ಇರ್ಲಿ, ಮತ್ತೆ ಬರ್ತೀನಿ. ನಾನು ಮುಂದೆ ಹೋಗವ್ರಿ, ನನಗೂ ಕೆಲಸ ಭಾಳ ಅದಾವ. ಮತ್ತು ಹಿಂಗೆ ಹೇಳ್ಬಾರಪ್ಪ ಅಂತಂದು ರೊಕ್ಕ ಕೊಟ್ಟು ಕಳಿಸಿದ್ರಿ. ಇಂಥ ವಿಷಯನ ಎಷ್ಟು ಲೋಗ ಆಗುತ್ತೆ ಅಷ್ಟು ಲೋಗ ಮುಟ್ಸ್ಬೇಕಪ್ಪ. ಮೊದ್ಲು ಆ ತಾಯಿ ಜೀವ ಖುಷಿ ಪಡ್ತತಿ, ಹೋಗಿ ಹೇಳೋ ಅಂದ್ರಿ ಅವರು ಶೇಷಣ್ಣರು. ಹಂಗೆ ನೋಡಿದ್ರೆ ಶೇಷಣ್ಣರ್ಗೂ ಆಮೇಲೆ ಮತ್ತು ಏನೂ ಸಂಬಂಧ ಇಲ್ರಿ. ಊರಾಗ ಅವರು ಹಂಗೆ ಊರಾಗ 4 ಮಂದಿ ಹಿರಿಯದ್ರಾಗ ಅವರು ಒಬ್ಬರ್ರಿ. ಆದ್ರೆ ಅವರಿಗೆ ಇದನ್ನು ಹೆಂಗಾರ ಮಾಡಿ ನಿಮಗೆ ಮುಟ್ಟಿಸ್ಬೇಕು ಅನ್ನೋದಿತ್ತಲ್ರಿ. ಅದಕ್ಕೆ ನಾನು ನಿಂದ್ರಲಿಲ್ಲ ನೋಡ್ರಿ, ತಡ ಮಾಡ್ದೆ ಬಂದೆ. ನಾನು ಊರು ಕಾಣ್ಬೇಕ್ರಿ. ವಸ್ತಿ ಬಸ್ ಇನ್ನು ಹೋತಂದ್ರೆ ಮತ್ತೆ ವಜ್ಜಾಗತ್ತಾ. ಬರ್ತೀನಿ ರೀ, ಮತ್ತೆ ಬರ್ತೀನಂತ್ರಿ. ಬಂದು ಹೋಳಿಗೆನ ಉಂತೀನಂತ್ರಿ ಮೊಮ್ಮಗ ಹುಟ್ಟಿದ ಖುಷಿಗೆ. ಬರ್ತೀನಿ ರೀ. ನಮಸ್ಕಾರ ನಮಸ್ಕಾರ. ಅಯ್ಯ ಬಂದು ಚಾಪ ಕುಡಿದು ಒಂದಿಟ್ಟು ಏನ್ರ ತಿಂದು ಬಂದು ಹೋಗಿದ್ರೆ ಚಲೋ ಇತ್ರಿ. ಏಟತ್ತಕ್ಕಿತ್ರಿ, ಎಡ್ಡ ಮಿನಿಟ್ನಾಗ ಮಾಡ್ತಿದ್ವಿ. ಇಲ್ರಿ ಅಕ್ಕರ, ಇರ್ಲಿ, ಮತ್ತೆ ಬರ್ತೀನಿ. ಮತ್ತೆ ಬರ್ತೀನಿ.